ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ GPSTR ಎಕ್ಸಾಮನ್ನು ನಾನು ಯಾವ ರೀತಿ ಪಾಸ್ ಮಾಡಿದೆ, ಎಲಿಜಿಬಲ್ ಆದೆ, ಮೊದಲ ಪ್ರಯತ್ನದಲ್ಲಿ ರಾಯಚೂರು ಜಿಲ್ಲೆಗೆ ಪ್ರಥಮ ರ್ಯಾಂಕ, ಅದೇ ರೀತಿ ಚಿಕ್ಕೋಡಿ ಜಿಲ್ಲೆಗೆ 4ನೇ ರ್ಯಾಂಕನ್ನು ಯಾವ ರೀತಿ ಪಡೆದೆ ಅನ್ನೋದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಮ್ಮ ಮುಂದೆ ಏನು ಮಾಡ್ತಾಯಿದ್ದೇನೆ ಹಂಚಿಕೊಳ್ಳಲು ಪ್ರಯತ್ನ ಮಾಡ್ತಾಯಿದ್ದೇನೆ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ನಾನು ಮಾಡ್ತಕ್ಕಂಥ ಕೆಲವೊಂದು ಐಡಿಯಾಗಳನ್ನು ನಿಮ್ಮ ಮುಂದೆ ಏನು ಮಾಡ್ತೀನಿ ಒಂದೊಂದಾಗಿ ಬಿಚ್ಚಿಡ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ಸಹಿತ ಏನಾದರೂ ಎಕ್ಸಾಮ್ನಲ್ಲಿ ಎಲಿಜಿಬಲ್ ಆಗಬೇಕಾ, ನಾನು ಮಾಡಿದ ತಯಾರಿ ನಿಮಗೇನಾದರೂ ಯೂಸ್ ಆಗಬೇಕಾ, ಸೊ ಎಲ್ಲ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಾವು ಗಮನಿಟ್ಟು ಕೇಳ್ಬೋದು ಸ್ನೇಹಿತರೆ. ಸೊ ಬನ್ನಿ, ನನ್ನ ಒಂದು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ನಾನು BM ಖೋತ್ ಅಂತ, ಸೊ ಕಾಮನ್ನಾಗಿ ಅಜಯ್ ಖೋತ್ ಸರ್ ಅಂತ ಕರಿತಾ ಇದ್ದಾರೆ, ಬಟ್ ನನ್ನ ಸ್ಕೂಲ್ ನೇಮ್ BM ಖೋತ್ ಅಂತ ಇದೆ ಸ್ನೇಹಿತರೆ. ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟು. 1ರಿಂದ 10ನೇ ತರಗತಿಯಲ್ಲಿ ಕನ್ನಡದಲ್ಲಿ ಅಧ್ಯಯನ ಮಾಡಿ, ನೆಕ್ಸ್ಟ್ 12ನೇತೆ ಸೈನ್ಸ್ 53% ಸ್ನೇಹಿತರೆ. ನಂದು ಡಿಗ್ರಿ ಎಷ್ಟಪ್ಪ ಅಂತಂದರೆ ನಂದು 63 ಸ್ನೇಹಿತರೆ. ಸೊ ಆದರೆ ಇಲ್ಲಿ PUC ಆದ ನಂತರ ನಾನು ಮಾಡಿದ್ದು ಡಿ ಎಡ್ನಲ್ಲಿ ಜಿಲ್ಲಾಕ್ಕೆ ಏನಾಯ್ತಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಗೆ 4ನೇ ರ್ಯಾಂಕ್ ಬಂತು. ಸುಮಾರು 91% ಪ್ರತಿಶತ ಮಾಡಿ ಡಿ ಎಡ್ನಲ್ಲಿ ಗಣಿತ ಮತ್ತು ವಿಜ್ಞಾನ ಮತ್ತು ಇಂಗ್ಲೀಷ್ ಬೋಧನೆಗಳ ಮೂಲಕ ನಾನು ಡಿ ಎಡನ್ನು ತೇರ್ಗಡೆ ಆದೆ. ಬಟ್ 2015ಕ್ಕೆ ನಮ್ಮದು BEd ಕಂಪ್ಲೀಟ್ ಆಗ್ತಾಯಿದೆ. BS ನನ್ನ ಪರ್ಸೆಂಟೇಜ್ ಕೇವಲ 63 ಇದೆ ಸ್ನೇಹಿತರೆ, ನೆನಪಿರಲಿ. ಆದರೆ ನಂದು BEdನಲ್ಲಿ ನಾನು ಸೈನ್ಸ್ ಮತ್ತು ಮ್ಯಾಥ್ಸ್ ಮೆಥಡಾಲಜಿ ಮೂಲಕ 1 ಇಯರ್ ಕೋರ್ಸ್ ಇತ್ತು BEd. 2015 ಬ್ಯಾಚ್ ನಮ್ಮದು. 2015ರಲ್ಲಿ ನಾನೇನು ಮಾಡಿದೆ ಅಂದರೆ 90% ಅಂಕಗಳೊಂದಿಗೆ ಯೂನಿವರ್ಸಿಟಿಗೆ 11ನೇ ರ್ಯಾಂಕು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ 11ನೇ ರ್ಯಾಂಕು, ಜೊತೆಗೆ ಶಾಲೆಗೆ ಅಂದರೆ BEd ಕಾಲೇಜಿಗೆ 3ನೇ ರ್ಯಾಂಕನ್ನು ಪಡೆದು ತೇರ್ಗಡೆ ಆದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಂದು PUC ಕಡಿಮೆ ಇತ್ತು, ಡಿಗ್ರಿ ಕಡಿಮೆ ಇತ್ತು. ಆದರೆ ನನಗೆ ಹೆಲ್ಪ್ ಆಗಿದ್ದು ಎಲ್ಲಿಪ್ಪ ಅಂದರೆ ನನ್ನ BEd ಮಾರ್ಕ್ಸು. BEd ನಂದು 90. ಸೊ ಹಾಗಾಗಿ CETಯಲ್ಲಿ BEd 25% ಏನಾಯ್ತು ಹೇಳ್ರಿ ಕೌಂಟ್ ಆಯಿತು, ಜೊತೆಗೆ ಡಿಗ್ರಿ ಏನಾಯಿತು 25% ಕೌಂಟ್ ಆಯಿತು. ನನ್ನ ಡಿಗ್ರಿಯಲ್ಲಿ ಮಾರ್ಕ್ಸ್ ಕಡಿಮೆ ಇದ್ದಾವೆ. ಹಾಗಾಗಿ ನಾನು ಏನಾದರೂ ಮಾಡಬೇಕಾಗಿತ್ತು. ಎಲ್ಲಿ CETಲಿ ಹೇಗಾದರೂ ಮಾಡಿ ಹೆಚ್ಚಿಗೆ ಅಂಕಗಳನ್ನ ಗಳಿಸಿದ್ದೆ ಆದರೆ ಮಾತ್ರ ಏನಾಗ್ತೈತೆ ಹೇಳ್ರಿ ಮೆರಿಟ್ನಲ್ಲಿ ಕೊಡೋ ಚಾನ್ಸ್ ಇತ್ತು. ಅದರಲ್ಲಿ ಎಲಿಜಿಬಲ್ ಅನ್ನೋದು ಒಂದು ಪ್ರಥಮ ಬಾರಿಗೆ ತಂದಿದ್ದರು. ಸೊ ಹಾಗಾಗಿ ಬಹಳಷ್ಟು ಏನಾಗಿದ್ದಪ್ಪ ಅಂದ್ರೆ ತೊಂದರೆಗಳು ನಮಗೇನಾಗಿದ್ದು ಹೇಳ್ರಿ ಉಂಟಾಗಿದೆ. ಯಾಕಂದರೆ TET ಮೊದಲ ಬಾರಿಗೆ ಎಲಿಜಿಬಲ್ ಆಗಿದ್ದೆ ನಾನು ಸೈನ್ಸ್ನಲ್ಲಿ. ಸೊ ಸುಮಾರು 4 ಬಾರಿ ನಾನೇನು ಮಾಡಿದ್ದೀನಿ TETಯಲ್ಲಿ ಪ್ರತಿ ಸಲ ಎಲಿಜಿಬಲ್ ಆಗಿದ್ದೇನೆ. ಸೊ ಪ್ರತಿ ಸಲ TET ಎಲಿಜಿಬಲ್ ಆದಾಗ ಅತಿ ಹೆಚ್ಚಿನ ಅಂಕ ಯಾವುದಿತ್ತಲ್ಲ ಅದನ್ನೇ ನಾನೇನು ಮಾಡಿದ್ದೆ ಮೆನ್ಷನ್ ಮಾಡಿದ್ದೆ. ನೀವು ಸಹಿತ ಏನು ಮಾಡಬೇಕಂದ್ರೆ TETಲಿ ಯಾವ ಇಯರ್ ಎಕ್ಸಾಮ್ನಲ್ಲಿ ಹೆಚ್ಚಿಗೆ ಅಂಕಗಳನ್ನ ಪಡೆದುಕೊಂಡಿದ್ದಿರಲ್ಲ, ಸೊ ಆ ಒಂದು TET ಅಪ್ಲಿಕೇಶನನ್ನು ಏನು ಮಾಡಬೇಕು GPSTRನಲ್ಲಿ ತುಂಬುವಾಗ ಹಾಕಬೇಕಾಗ್ತದೆ. ಯಾಕಂದರೆ ಅದು ನಿಮ್ಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. TET ನಿಮಗೆ ಏನಾಗ್ತದೆ ಅಂದರೆ 15% ಸಿಗ್ತಾಯಿದೆ. ಸೊ ನಂದು 116 ಮಾರ್ಕ್ಸ್ ಇತ್ತು TETಲಿ. ಸೊ ಅದನ್ನು ಹಾಕೋದ್ರಿಂದ ಭಾಳಷ್ಟು ಹೆಲ್ಪ್ಫುಲ್ ಆಯ್ತು ನನಗೆ. ಸೊ ಸುಮಾರು ಏನಾಯ್ತಪ್ಪ ಅಂದ್ರೆ 11% TETಲಿತ್ತು, 17% ಎಲ್ಲಿತ್ತು ಹೇಳ್ರಿ ಡಿಗ್ರಿಯಲ್ಲಿತ್ತು ನಂಗೆ. ಜೊತೆಗೆ ಏನೈತಪ್ಪ ಅಂದ್ರೆ BEdನಲ್ಲಿ 24 and 6 ಇತ್ತು. ಟೋಟಲ್ ನಂದು ಎಷ್ಟಿತ್ತು ಅಂದ್ರೆ ಈಗಾಗಲೇ 75ಗೆ ನಂದು 50% ಇತ್ತು ಸ್ನೇಹಿತರೆ ನನ್ನ ಕೈ. ಯಾಕಂದ್ರೆ ಮುಗಿದು ಹೋಗಿತ್ತು, TET ಮುಗಿದು ಹೋಗಿತ್ತು, ಡಿಗ್ರಿ ಮುಗಿದು ಹೋಗಿತ್ತು, ಜೊತೆಗೆ ಏನಾಗಿತ್ತು ಅಂದರೆ BEd ಮುಗಿದು ಹೋಗಿತ್ತು. ಅಂದ್ರೆ ಏನು ಟೋಟಲ್ CETಗೆ ಏನು ಮಾಡ್ತಾರಪ್ಪ ಅಂದ್ರೆ CET 25%, BEd 25, CET 35, BEd 25, ಡಿಗ್ರಿ 25, TET 15, ಟೋಟಲಾಗಿ 50 ಕೌಂಟ್ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಹಾಗಾಗಿ ನಂದು BEdಕ್ಕೆ 90 ಇರೋದರಿಂದ ಸುಮಾರಷ್ಟು 26 and 27 ಕೌಂಟ್ ಆಗಿತ್ತು. TETಯಲ್ಲಿ 11 ಪಾಯಿಂಟ್ ಸಮಥಿಂಗ್ ಕೌಂಟ್ ಆಗಿತ್ತು. ಡಿಗ್ರಿಯಲ್ಲಿ 16 ಪಾಯಿಂಟ್ ಸಮಥಿಂಗ್ ಕೌಂಟ್ ಆಗಿತ್ತು. ಅಂದರೆ ಏನು ಹೇಳ್ರಿ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ 65% ಕಂಪ್ಲೀಟ್ ಆಗಿತ್ತು. 65ರಲ್ಲಿ ನನಗೆ 49 and 50 ಮಾರ್ಕ್ಸ್ ಇದ್ದು ಟೋಟಲಾಗಿ ನನ್ನ ಕೈಯಲ್ಲಿ ಈಗ. ಸೊ ನಾನು ಹೆಂಗಾದ್ರೂ ಮಾಡಿ 70 ಮ್ಯಾಗ ಅಬೋವ್ ಮಾಡಬೇಕು ಟೋಟಲ್ CETಯಲ್ಲಿ. ಅಂದರೆ ಏನೋ ಟೋಟಲ್ ಪರ್ಸೆಂಟೇಜ್ ಅಂದಾಗ ನಂದು ಏನಾಗ್ಬೋದು ಹೇಳ್ರಿ ಎಲಿಜಿಬಲ್ ಆಗ್ತಕ್ಕಂಥ ಚಾನ್ಸ್ ಇತ್ತು. ಆದರೆ ನಾನೇನು ಮಾಡಿದ್ದು ಅಂದರೆ ಫುಲ್ ಎಫರ್ಟ್ ಮಾಡಿದೆ ಎಲ್ಲಿ CETಲಿ. ಯಾಕಂದರೆ ಇರೋದು 35% ಅಲ್ಲಿ ಕೌಂಟ್ ಆಗ್ತಾಯಿದೆ. ಸೊ ನಾನು ಏನಾದರೂ ಅಲ್ಲಿ ಎಡವಿದ್ದೆ ಆದರೆ ಸೊ ಖಂಡಿತವಾಗಿ ನಾನು ಯಾಕಂದರೆ ಡಿಗ್ರಿ ಮಾರ್ಕ್ಸ್ ಕಡಿಮೆ ಇತ್ತು, ಅದೇನು ಮಾಡ್ತೈತೆ ಹೇಳ್ರಿ ನನ್ನನ್ನು ಹಿಂದಕ್ಕೆ ಹಾಕುವಂಥ ಚಾನ್ಸ್ ಇತ್ತು. ನಾನೇನಾದರೂ CETಯಲ್ಲಿ ಹೆಚ್ಚಿಗೆ ಅಂಕನ ಪಡೆದುಕೊಂಡಿದ್ದೆ ಆದರೆ ಸೊ ಖಂಡಿತವಾಗಿ ನಾನೇನಾಗ್ತಾನೆ ಹೇಳ್ರಿ ಎಲಿಜಿಬಲ್ ಲಿಸ್ಟ್ನಲ್ಲಿ ಇರ್ತೀನಿ ಅನ್ನುವಂಥ ಭಾವನೆ ಮೂಲಕ ಸೊ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಸ್ಟಡಿಯನ್ನು ಮಾಡಬೇಕಾದ್ರೆ ಕೆಲವೊಂದು ನನ್ನದೇ ಆದಂಥ ರೂಲ್ಸ್ಗಳನ್ನ ನಾನೇನು ಮಾಡಿದೆ ಹೇಳ್ರಿ ಫಾಲೋ ಮಾಡಿದೆ ಸ್ನೇಹಿತರೆ. ಹಾಗಾದ್ರೆ ಆ ರೂಲ್ಸ್ಗಳು ಯಾವ, ಸೊ ಅವುಗಳನ್ನ ನಿಮ್ಮ ಮುಂದೆ ನಾನೇನು ಮಾಡ್ತೀನಿ ಅಂದರೆ ಹಂಚ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಸಹಿತ ಒಬ್ಬ ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿ. ನೆನ್ಪಿಟ್ಕೊರಿ, ನಾನು ಸಹಿತ ಹಳ್ಳಿಯಲ್ಲೇ ಬೆಳೆದು
ಇವಾಗೂ ಸಹಿತ ಹಳ್ಳಿಯಲ್ಲೇ ನಾನು ಏನು ಮಾಡ್ತಾಯಿದ್ದೇನೆ ಅಂದರೆ ನನ್ನ ಬದುಕನ್ನು ಸಾಗಿಸ್ತಾ ಇದ್ದೇನೆ. ಇವತ್ತು ನಾನು CET GPSR ಬಗ್ಗೆ ಒಂದು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಾನು ಮಾಡಿದಂಥ ಕೆಲವೊಂದು ಐಡಿಯಾಗಳನ್ನು ನಿಮ್ಮ ಮುಂದೆ ಏನು ಮಾಡಲಿಕ್ಕೆ ಹಂಚಿಕೊಳ್ಳಲು ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ. GPSR ಅಷ್ಟೊಂದೇನು ಕಠಿಣಲ್ಲ, ಬಟ್ ನಾನು ಮಾಡಿದ್ದೇನಪ್ಪ ಆ ಥರ. ಸೊ ಹೈಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಹೈಸ್ಕೂಲ್ನಲ್ಲಿ ಪ್ರೈವೇಟ್ ಸ್ಕೂಲ್ನಲ್ಲಿ ವರ್ಕ್ ಮಾಡುವಂಥ ಸಂದರ್ಭದಾಗ ನಾನು ಮಾಡಿದ್ದೇನಪ್ಪ ಅಂದ್ರೆ 8ನೇ ತರಗತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತನ ಕಲಿಸ್ತಾ ಇದ್ದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾಯಿದ್ದೆ ಹೇಳ್ರಿ, ವಿಜ್ಞಾನನ ಕಲಿಸ್ತಾ ಇದ್ದೆ. ಯಾಕಂದರೆ ನನ್ನ ಒಂದು ನಾಲೆಜ್ ಇಂಪ್ರೂವ್ ಮಾಡೋ ಸಲುವಾಗಿ ನಾನೇನು ಮಾಡಿದ್ದೆ ಅಂದರೆ ಈ ರೀತಿ ಡಬಲ್ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡಿಕೊಂಡಿದ್ದೆ. ಯಾಕಂದರೆ ಆ ಮಕ್ಕಳಿಗೆ ತಿಳಿಸ್ಬೇಕಾದ್ರೆ ಕಂಪಲ್ಸರಿ ನಾವೇನು ಮಾಡಬೇಕಾಗ್ತದೆ, ಸ್ಟಡಿ ಮಾಡಬೇಕಾಗ್ತದೆ. ಹಾಗಾಗಿ ಸಬ್ಜೆಕ್ಟ್ಗಳನ್ನ ಎರಡನ್ನ ನಾನೇನು ಮಾಡಿದೆ, ಚಾಯ್ಸ್ ಮಾಡಿಕೊಂಡು ನನಗೆ ಸ್ವಲ್ಪ ಕಷ್ಟ ಆದರೂ ಸಹಿತ ಪರವಾಗಿಲ್ಲ ಮಕ್ಕಳಿಗೆ ಹೇಳೋ ಸಲುವಾಗಿ ನನ್ನ ಅಧ್ಯಯನಕ್ಕಾಗಿ ನಾನೇನು ಮಾಡಿದೆ ಅಂದರೆ ಸೊ 8th to 10th ಗಣಿತ ಹ್ಯಾಂಡಲ್ ಮಾಡಿದೆ, 9th ಸೈನ್ಸ್ ಹ್ಯಾಂಡಲ್ ಮಾಡಿದೆ. ಸೊ ಇದರಿಂದ ಏನಾಗ್ತದಪ್ಪ ಅಂದ್ರೆ ನನ್ನಲ್ಲಿರ್ತಕ್ಕಂಥ ನಾಲೆಜ್ ಏನಾಗ್ತೈತೆ ಹೇಳ್ರಿ, ಪ್ರತಿದಿನ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತೆ. ಯಾಕೆ ಪ್ರತಿದಿನ ನಾನು ಸ್ಟಡಿ ಮಾಡಲೇಬೇಕು. ಯಾಕಂದರೆ ಮಕ್ಕಳಿಗೆ ಪಾಠ ಹೇಳಬೇಕಂದ್ರೆ ಪ್ರತಿದಿನ ಸ್ಟಡಿ ಮಾಡಲೇಬೇಕು. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಸ್ನೇಹಿತರೆ, ನಾನು ಇಲ್ಲಿವರೆಗೆ ಸುಮಾರು 9-10 ವರ್ಷ ಟೀಚ್ ಮಾಡ್ತಾಯಿದ್ದೇನೆ. ಒಂದಿನೂ ಟೆಕ್ಸ್ಟ್ ಬುಕ್ ತೆಗೆದುಕೊಂಡು ಟೀಚ್ ಮಾಡಿಲ್ಲ. ಕಾರಣ ಎಷ್ಟೇ ಆಗಲಿ ಒಂದೇ ಪ್ಯಾರ ಹೇಳೋಣ ಸ್ನೇಹಿತರೆ, ಆ ಪ್ಯಾರವನ್ನು ಸಮಗ್ರವಾಗಿ ಓದಿಕೊಂಡು ತಿಳಿದುಕೊಂಡು ಆಮೇಲೆ ಅದ್ರ ಬಗ್ಗೆ ನಮಗೆ ತಿಳಿತಂದ್ರೆ ನಾವು ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ ಇದೆ. ನಮಗೆ ತಿಳಿಲ್ಲ ಅಂದ್ರೆ ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ತಿಳಿದಾಗ ಮಾತ್ರ ನಾವು ಮಕ್ಕಳಿಗೆ ಹೇಳ್ತಿದ್ದೆ ವಿದ್ಯಾರ್ಥಿಗಳು. ನನಗೆ ಆ ಪಾಠ ತಿಳಿಲಿಲ್ಲ ಅಂದ್ರೆ ಆ ಪಾಠ ಮಕ್ಕಳಿಗೆ ಹೇಳಲಾಗ್ತಿದೆ. ಎಲ್ಲಿವರೆಗೆ ನಾನು ತಿಳ್ಕೊಂಡು ಆಮೇಲೆ ಆ ಮಕ್ಕಳಿಗೆ ಏನು ಮಾಡ್ತಿದ್ದೆ, ಆ ಪಾಠವನ್ನು ಹೇಳ್ತಿದ್ದೆ. ಡೈರೆಕ್ಟಾಗಿ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಯಾಕಂದರೆ ಸೈನ್ಸ್ ಮ್ಯಾಥ್ಸ್ ಟೀಚರ್ ಅಂದ್ಕೊಳ್ಳಿ ಕಂಪಲ್ಸರಿ ಡೋಂಟ್ ಯೂಸ್ ಟೆಕ್ಸ್ಟ್ ಬುಕ್. ಅಲ್ಲಿ ಯೂಸ್ ಮಾಡೋದು ಅಷ್ಟೊಂದು ಸರಿಯಲ್ಲ ಮತ್ತು ಅಷ್ಟೊಂದು ಸಮಂಜಸನೂ ಅಲ್ಲ. ಯಾಕಂದರೆ ಆ ಸಬ್ಜೆಕ್ಟ್ಗಳು ಆ ರೀತಿ ಇದೆ. ಹಾಗಾಗಿ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ರೆಡಿ ಅದೇ. ಸೊ ಇವತ್ತು ನಾನು ಸರಳವಾಗಿ ಯಾವುದೇ ಪಾಠವನ್ನು ಆರಾಮಾಗಿ ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಟೀಚ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸುಮಾರು ನಾನು 2017 GPSR ಬರೋಕ್ಕಿಂತ ಮುಂಚೆ ಸುಮಾರು 6 ವರ್ಷ ನಾನು ಏನು ಮಾಡ್ತಿದ್ದೆ ಅಂದರೆ ನನ್ನ D.Ed ಮುಗಿದ ತಕ್ಷಣ ನಾನು ಹೈಸ್ಕೂಲ್ನಲ್ಲಿ ಏನು ಮಾಡಿದೆ, ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಸುಮಾರು 6 10th ಬ್ಯಾಚ್ಗಳಿಗೆ ಅಂದರೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ನಮ್ಮದು ಸುಮಾರು ಒಂದು 3 ಕಡೆ ವೆಕೇಷನ್ ಇರ್ತಿದ್ದು. ಆ ವೆಕೇಷನಲ್ಲಿ ಒಂದು ಕಡೆ ಗಣಿತ ಹೇಳ್ತಿದ್ದೆ, ಒಂದು ಕಡೆ ವಿಜ್ಞಾನ ಹೇಳ್ತಿದ್ದೆ. ಸೊ ಹೀಗಾಗಿ ನನಗೇನಾಯ್ತಪ್ಪ ಅಂದ್ರೆ ಭಾಳಷ್ಟು ಹೆಲ್ಪ್ಫುಲ್ ಆಯಿತು. 8, 9, 10ನೇ ತರಗತಿ ಎಲ್ಲ ಮಕ್ಕಳಿಗೆ ಏನಾಯ್ತು ಹೇಳ್ರಿ, ಆ ಗಣಿತನ ಹೇಳಿ ವಿಜ್ಞಾನ ಹೇಳಿ ಏನಾಯಿತು ಪರ್ಫೆಕ್ಟ್ ಆಯಿತು. ಸೊ 17ರಿಗೆ ಬಟ್ ನಾ ಕೊನೆಗೆ ಮಾಡಿದ್ದೇನಪ್ಪ ಆ ಥರ ಪರ್ಫೆಕ್ಟ್ ಆದದ್ದನ್ನು ಏನು ಮಾಡಿದೆ, ಒಂದು ಕಡೆ ಬರೆದಿಟ್ಟೆ ಸ್ನೇಹಿತರೆ. ಈಗ ಉದಾಹರಣೆ 6ನೇ ತರಗತಿಯಲ್ಲಿ ಒಂದು ಪಾಠ ಇರುತ್ತೆ, ಉದಾಹರಣೆ ಜೀವಕೋಶ. ಅದು 7ನೇ ತರಗತಿಯಲ್ಲಿ ಸ್ವಲ್ಪ ಇರುತ್ತೆ, 8ನೇ ತರಗತಿಯಲ್ಲಿ ಸ್ವಲ್ಪ ಇರುತ್ತೆ, 9ನೇ ತರಗತಿಯಲ್ಲಿ ಸ್ವಲ್ಪ ಇರ್ತದೆ ಮಾಹಿತಿ. ಆ ಎಲ್ಲ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಜೀವಕೋಶಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನ ನಾನೇನು ಮಾಡಿದೆ, ಒಂದು ಕಡೆ ಬರೆದಿಟ್ಟು ಅಧ್ಯಯನಕ್ಕೆ ಏನು ಮಾಡಿದೆ ಹೇಳ್ರಿ, ಈಜಿ ಮಾಡಿಕೊಂಡೆ. ಸೊ ಇದೇನು ಮಾಡಿತಪ್ಪ ಅಂದ್ರೆ ನನ್ನನ್ನು ಬಹಳಷ್ಟು ಜ್ಞಾನವಂತನಾಗಲು ಅಂದ್ರೆ ಒಂದೇ ಕಡೆ ಏನಾಯ್ತಪ್ಪ ಅಂದ್ರೆ ನಾಲೆಜನ್ನು ಇಟ್ಕೊಳ್ಳೋಕ್ಕೆ ಏನಾಯ್ತು ಹೇಳ್ರಿ ಸಾಧ್ಯ ಆಯಿತು. ಯಾಕೆಂದರೆ ಆಯಾ ತರಗತಿ ಮಕ್ಕಳಿಗೆ ಎಷ್ಟು ಬೇಕು ಅಷ್ಟನ್ನು ಆ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ಬಟ್ ನಮ್ದು ಇಲ್ಲಿ ಎಕ್ಸಾಮ್ ಇರೋದ್ರಿಂದ ಇಡೀ ಪಾಠದ ಬಗ್ಗೆ ಡಿಟೇಲ್ ನಮಗೇನಿರ್ಬೇಕು ಹೇಳ್ರಿ, ಒಂದು ಚೌಕಟ್ಟು ಇರಬೇಕಾಗ್ತದೆ. ಆ ಚೌಕಟ್ಟನ್ನು ನಾನೇನು ಮಾಡ್ಕೊಂಡೆ ಅಂದರೆ ರೆಡಿ ಮಾಡ್ಕೊಂಡೆ ಸ್ನೇಹಿತರೆ. ಪ್ರತಿದಿನ ನಾನೇನು ಮಾಡಿದೆ ಅಂದರೆ ಈ ರೀತಿ ಸ್ಟಡಿ ಮಾಡಿದೆ. ಇವತ್ತು ಈ ಒಂದು ಅಧ್ಯಾಯ ಓದಬೇಕು, ಗಣಿತದಲ್ಲಿ ಈ ರೀತಿ ಅಧ್ಯಯನ ಮಾಡಬೇಕು. ವಿಶೇಷವಾಗಿ 8ನೇ ತರಗತಿ 9ನೇ ತರಗತಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗಳನ್ನ ನಾನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಹ್ಯಾಂಡ್ ರೈಟಿಂಗನ್ನು ಯೂಸ್ ಮಾಡ್ತಾವೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ವಾರ್ಷಿಕ ಪರೀಕ್ಷೆಗಳನ್ನ ಬಿಡಿಸಿದೆ, ಅವರು ಮಾಡೆಲ್ ಟೆಸ್ಟ್ಗಳನ್ನ ಬಿಡಿಸಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಪ್ರತಿಯೊಂದು ಪುಸ್ತಕದ ಕೊನೆಯ ಭಾಗದಲ್ಲಿ ನೆನಪಿಡಿ ಅಂಶಗಳ ಜೊತೆಗೆ ಬಿಟ್ಟ ಸ್ಥಳ ತುಂಬಿ ಉತ್ತರವನ್ನು ಪ್ರತಿಯೊಂದಕ್ಕೂ ನಾನು ಏನು ಮಾಡ್ತಿದ್ದೆ, ಉತ್ತರವನ್ನು ಬರಿತಾ ಇದ್ದೆ. ಯಾಕಂದರೆ ನಾವು ಓದಿದ ಪಾಠ ಪರ್ಫೆಕ್ಟ್ ಆಗೈತೆ ಇಲ್ಲೋ ಅನ್ನೋದು ಕನ್ಫರ್ಮ್ ಮಾಡಲು ಅವು ನಮಗೇನು ಹೇಳ್ರಿ ಪಕ್ಕಾ ಯೂಸು. ಇವಾಗ ನಿಮಗೆಲ್ಲ ಏನದ ಹೇಳ್ರಿ, ಕ್ವಶನ್ ಪೇಪರು ರೆಫರೆನ್ಸ್ ಭಾಳಷ್ಟಿದೆ. ಬಟ್ ಮೊದಲನೇ ಟೈಮ್ನಲ್ಲಿ ಯಾವುದೇ ರೀತಿ ರೆಫರೆನ್ಸ್ ಇಲ್ಲ, ಯಾವ ರೀತಿ ಕ್ವಶನ್ ಬರ್ತಿತ್ತು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಮಾಡಿದ್ದೇನಪ್ಪ ಅಂದರೆ ಆ ಪಾಠಗಳನ್ನು ಓದೋದು, ಪಾಠದ ಕೊನೆಯ ಭಾಗದಲ್ಲಿ ನೆನಪಿನ ಅಂಶವನ್ನು ಪರ್ಫೆಕ್ಟ್ ಮಾಡೋದು, ಜೊತೆಗೆ ಏನಪ್ಪ ಅಂದ್ರೆ ಬಿಟ್ಟ ಸ್ಥಳ ಆಗಿರ್ಬೋದು, ಒಂದು ವಾಕ್ಯ ಹೊಂದಿಸಿ ಬರೆಯಿರಿ, ಲಾಂಗ್ ಕ್ವಶನ್ನ ಚರ್ಚಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರಿತಾ ಇದೆ. ಅದೇ ಪುಸ್ತಕದಲ್ಲಿ ಸೀಸ್ಲಿ ಅಥವಾ ಪೆನ್ಲೆ ಬರೆದ್ಬಿಡ್ದು ಶಾರ್ಟ್ಕಟ್ಟಾಗಿ. ಅಲ್ಲದೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಸ್ನೇಹಿತರೆ, ಏನು ನಮ್ಮ ಪುಸ್ತಕದಲ್ಲ ಟೆಕ್ಸ್ಟ್ ಬುಕ್, ಆ ಟೆಕ್ಸ್ಟ್ ಬುಕ್ಕದಲ್ಲಿ ಒಳಗೆ ಏನು ಬಾಕ್ಸ್ಗಳು ಕೊಟ್ಟಿದ್ದಾರೆ, ನಿಮಗಿದು ಗೊತ್ತೇ, ನಿಮಗಿದು ತಿಳಿದಿರಲಿ, ಪ್ರಯತ್ನಿಸಿ, ಪರೀಕ್ಷಿಸಿ, ಇಂಥ ಒಂದು ಹೆಡಿಂಗ್ ಮೂಲಕ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ ಮಕ್ಕಳಿಗೆ. ಅವು ನಮ್ಮ ಶಿಕ್ಷಕರಿಗೆ ಭಾಳಷ್ಟು ಇಂಪಾರ್ಟೆಂಟ. ಯಾಕಂದರೆ ಅವು ಶಿಕ್ಷಕರ ಒಂದು ನಾಲೆಜನ್ನು ಪರೀಕ್ಷೆ ಮಾಡ್ತಕ್ಕಂಥ ಅಂಶಗಳಾಗಿರ್ತವೆ. ಅವುಗಳನ್ನ ನಾವು ಹೆಚ್ಚಾಗಿ ಏನು ಮಾಡಬೇಕು ಅಂದರೆ ಚರ್ಚೆ ಮಾಡಬೇಕು, ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಈಗಾಗಲೇ NCERT ಟೆಕ್ಸ್ಟ್ ಬುಕ್ನಲ್ಲಿ ಬಹಳಷ್ಟು ಕ್ವಶನ್ಗಳಿದಾವೆ. ನಡುವೆ
ಚರ್ಚಿಸಿ, ಇವುಗಳಿಗೆ ಉತ್ತರಿಸಿ, ಇವುಗಳಿಗೆ ಪ್ರಯತ್ನಿಸಿ, ಬಹಳಷ್ಟು ಅಂಶಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಅವುಗಳನ್ನು ಸಹಿತ ಪರ್ಫೆಕ್ಟಾಗಿ ಮಾಡಬೇಕು. ನೆನ್ಪಿಟ್ಕೊರಿ ಸ್ನೇಹಿತರೆ. ಕ್ಲಿಯರ್ ಆಯ್ತಲ್ಲ? ಈ ರೀತಿ ನಮ್ಮ ಸ್ಟಡಿ ಏನಾಗಿರ್ಬೇಕು ಹೇಳ್ರಿ, ಒಂದು ರೂಟದಿಂದ ಕ್ಲಿಯರ್ ಇರಬೇಕು. ಒಂದು ಪಾಠ ಮುಗಿಯುವವರೆಗೂ ಬೇರೆ ಪಾಠ ಬಗ್ಗೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಆ ಪಾಠ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡಿ, ಅದರದೊಂದು ನೋಟ್ಸ್ ರೆಡಿ ಮಾಡಿ, ಅದರ ಕ್ವಶನ್ ಪೇಪರನ್ನು ಚರ್ಚೆ ಮಾಡಿದ ನಂತರ ಮುಂದಿನ ಪಾಠಕ್ಕೆ ಹೋಗಬೇಕಾಗ್ತದೆ. ಸೊ ಹಾಗಾಗಿ ಇವಾಗಿನಿಂದ ನೀವೇನು ಮಾಡಿರಿ, ಈ ರೀತಿ ಸ್ಟಡಿಯನ್ನು ಮಾಡಿ. ಯಾಕಂದರೆ ಇನ್ನೂ ಸಹಿತ ಟೈಮ್ ಇದೆ. GPSTRನ್ನು ಸಕ್ಸಸ್ ಆಗಲಿಕ್ಕೂ ಭಾಳಷ್ಟು ಅನುಕೂಲ ಇದೆ. ಇನ್ನೂ ಟೈಮ್ ಭಾಳಷ್ಟು ಇರೋದ್ರಿಂದ ಈ ರೀತಿ ನೀವು ಏನಾದರೂ ಸ್ಟಡಿ ಮಾಡಿದ್ದೆ ಆದರೆ ಸೊ ಖಂಡಿತವಾಗಿಯೂ ನಿಮಗೆಲ್ಲ ಮಟೀರಿಯಲ್ ನಿಮ್ಮದೇ ಆದಂಥ ಮಟೀರಿಯಲ್ ಏನಾಗ್ತದೆ ಹೇಳ್ರಿ ಸಿಗ್ತಾ ಇದೆ. ಸೊ ಆಟೋಮೆಟಿಕ್ಕಾಗಿ ನೀವೇನು ಮಾಡೋದು ಹೇಳ್ರಿ, ಸ್ಟಡಿಯನ್ನು ಮಾಡ್ಬೋದು ಸ್ನೇಹಿತರೆ. ಹೆಚ್ಚಾನ ನೀವು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ 6ರಿಂದ 10ನೇ ತರಗತಿ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನ ಕಲೆಕ್ಟ್ ಮಾಡಿ. ವಿಶೇಷವಾಗಿ ಇವತ್ತಿನ NCERT ಸಿಲೆಬಸ್ ಆಗಿರ್ಬೋದು, ಅಥವಾ ಮುಂಚೆ ಇದ್ದ ಹಿಂದೆ ಓಲ್ಡ್ ಸಿಲೆಬಸ್ NCERT ಅಲ್ಲ DSCERT ಅಂತ ಕರಿತಾವೆ, ಅವರು ಒಂದು ಸಿಲೆಬಸನ್ನು ಏನು ಮಾಡಿರಿ, ಎರಡು ಕೂಡಿಸ್ರಿ. ಆ ಪಾಠಗಳಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಏನು ಮಾಡಿರಿ, ಒಂದು ಕಡೆ ಬರೆದಿಡುವಂಥ ಪ್ರಯತ್ನ ನೀವು ಮಾಡಿ ಸ್ನೇಹಿತರೆ. ಖಂಡಿತವಾಗಿ ನೀವೇನಾಗ್ತಾ ಹೇಳ್ರೆ ಸಕ್ಸಸ್ ಆಗೇ ಆಗ್ತಾಯಿದ್ದಾರೆ. ಕ್ಲಿಯರ್ ಆಯ್ತಲ್ರಿ? ಸೊ ಇನ್ನು ಎಕ್ಸಾಮ್ನಲ್ಲಿ ಬರಿಬೇಕಾದ್ರೆ ಇವೆಲ್ಲ ರೆಡಿ ಆಗಿರ್ತೀರಿ, ಪ್ರಿಪೇರ್ ಆಗಿದೆ, ನೋಟ್ಸ್ ರೆಡಿ ಆಗಿದೆ. ಸೊ ಸ್ನೇಹಿತರೆ, ನಂದು ಕೆಲವೊಂದು ಅಂಶಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಎಕ್ಸಾಮ್ ದಿನ ನಾನು ಮಾಡಿದಂಥ ಅಥವಾ ಎಕ್ಸಾಮ್ ಸಮಯದಲ್ಲಿ ನಾನು ಮಾಡಿದಂಥ ಕೆಲವೊಂದು ಹಿಂಟ್ಸ್ಗಳನ್ನ ನಿಮ್ಗೆ ಹೇಳಬೇಕಂದ್ರೆ, ಸೊ ಮೊದಲನೇದಾಗಿ ಮೇನ್ ನಾನು ಹೇಳೋದು ಯಾವುದಪ್ಪ ಅಂತಂದರೆ, ಪ್ರಮುಖವಾಗಿ ಪೇಪರ್ 2 ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ, ಸೈನ್ಸ್ ಮತ್ತು ಮ್ಯಾಥ್ಸ್ ಅಭ್ಯರ್ಥಿಗಳಿಗೆ. ಸೊ ಒಟ್ಟು 150 ಮಾರ್ಕ್ಸಿಗೆ 150 ಪ್ರಶ್ನೆಗಳಿರ್ತದೆ. ಅಂದರೆ 150 ಅಂಕಗಳಿಗೆ ಏನಾಗಿರ್ತಪ್ಪ ಅಂದರೆ 2ನೇ ಪತ್ರಿಕೆ ಇರ್ತದೆ. 2ನೇ ಪತ್ರಿಕೆಯಲ್ಲಿ ಪ್ರಮುಖವಾಗಿ 2 ಭಾಗ ಇರ್ತದೆ. ಸೊ 3 ಗಂಟೆಯಲ್ಲಿ 2 ಭಾಗ ಇರ್ತದೆ. ಒಂದು ಭಾಗ 50 ಅಂಕದ್ದು, 2ನೇ ಭಾಗ 2 ಗಂಟೆಗೆ 100 ಅಂಕ ಇರ್ತದೆ ಸ್ನೇಹಿತರೆ. 1ನೇ ಭಾಗ 1 ಗಂಟೆ ಆದ ನಂತರನೇ 2ನೇ ಪತ್ರಿಕೆಯನ್ನು ನಮ್ಮ ಉತ್ತರ ಬರೆಯಲು ಕೊಡ್ತಾ ಇದ್ದಾರೆ ಅಲ್ಲಿ. ಸೊ ಹಾಗಾಗಿ 1ನೇ ಭಾಗದಲ್ಲಿ 50 ಕ್ವಶನ್ಗಳು ಇರ್ತವೆ, 1 ಗಂಟೆ ಟೈಮ್ ಇರ್ತದೆ. ಸೊ ಅಲ್ಲಿ 25 ಗಣಿತ ಇರ್ತದೆ, 25 ವಿಜ್ಞಾನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಾನು ಮಾಡಿದಂಥ ಒಂದು ಐಡಿಯಾ ಏನಪ್ಪ ಅಂದ್ರೆ, ಆ 50 ಕ್ವಶನ್ಗಳಲ್ಲಿ ನನಗೆ ಕನ್ಫರ್ಮ್ ಇದ್ದದ್ದು ಎಷ್ಟಪ್ಪ ಅಂದ್ರೆ 37 ಕ್ವಶನ್ಗಳು ಕನ್ಫರ್ಮ್ ಇದ್ದು ಸ್ನೇಹಿತರೆ. ಹಾಗಾದ್ರೆ 50ನಲ್ಲಿ ನಾನು 37 ಸ್ಪೀಡಾಗಿ ಹಾಕಿದೆ. ಸುಮಾರು ಒಂದು 30 ನಿಮಿಷದಲ್ಲಿ ನಾನೇನು ಮಾಡಿದೆ ಅಂದರೆ ಕ್ಲೋಸ್ ಮಾಡಿದೆ 37 ಅಂಕ. ಇನ್ನು ಉಳಿದು ಎಷ್ಟು ಹೇಳ್ರೆ 50ರಾಗ 13 ಪ್ರಶ್ನೆಗಳು ಉಳಿದು. ಆ 13 ಪ್ರಶ್ನೆಗಳು ನಂಗೆ ಬರ್ತಾ ಇರಲಿಲ್ಲ. ಡೆಫಿನೆಟ್ಲಿ ನಂಗೆ ಗೊತ್ತಿಲ್ಲ ಅವುಗಳ ಬಗ್ಗೆ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದ್ರೆ ಅವುಗಳ ಬಗ್ಗೆ ವಿಚಾರ ಮಾಡಲಿಲ್ಲ. ಸೊ ಅಲ್ಲಿ ನಾನು ಮಾಡಿದ್ದೇನಪ್ಪ ಅಂದ್ರೆ, ಆ 13 ಪ್ರಶ್ನೆಗಳಿಗೆ ನನಗೆ ಅಂದಾಜು 50-50 ಇದ್ದದ್ದು, ಅಂದಾಜು ಇದ್ದದ್ದು ಮಾರ್ಕನ್ನು ಮಾಡಿಬಿಟ್ಟೆ. ಅಂದರೆ ಟೋಟಲ್ ನಾನೇನು ಮಾಡಿದೆ ಅಂದರೆ 40 ನಿಮಿಷದಲ್ಲಿ 50 ಅಂಕದ ಪ್ರಶ್ನೆ ಪತ್ರಿಕೆನ ಮುಗಿಸಿ OMR ಸೆಟನ್ನು ದಂಡಿಗಿಟ್ಟೆ, ಸೈಡಿಗಿಟ್ಟೆ. ಹಾಗಾದ್ರೆ ಆ ಕ್ವಶನ್ ಏನು ಪೇಪರ್ ಇರ್ತಲ್ಲ, ಪ್ರಶ್ನೆ ಪತ್ರಿಕೆ ಟೋಟಲ್ 150 ಮಾರ್ಕ್ಸದು ಕ್ವಶನ್ ಪೇಪರ್ ಇರುತ್ತೆ. ಹಾಗಾದ್ರೆ ನನಗೆ ಉಳಿದಿದ್ದು ಎಷ್ಟು ಹೇಳ್ರಿ, 20 ನಿಮಿಷ ಆದ ನಂತರ ನಂಗೆ ಉತ್ತರ ಬರೆಯಲು ಏನು ಮಾಡ್ತಿದ್ರು, ಅವಕಾಶನ ಕೊಡ್ತಿದ್ರು. ಯಾಕಂದರೆ ಉತ್ತರ ಪತ್ರಿಕೆನ ಕೊಡ್ತಿದ್ರು. ಆದರೆ ಅಲ್ಲಿವರೆಗೆ ನಾನು 20 ನಿಮಿಷ ಏನು ಮಾಡಬೇಕು. ಸೊ ಅವಾಗ ನಾ ಐಡಿಯಾ ಮಾಡಿದ್ದೇನಪ್ಪ ಆ ಥರ. ಸೊ ಇದೇ ನನ್ನ ಐಡಿಯಾ ನಾನು ಏನು ಮಾಡಿದ್ದೆ ಹೇಳ್ರಿ, ರ್ಯಾಂಕ್ ಬರ್ಲಿಕ್ಕೆ ಕಾರಣ ಆಯ್ತು ಸ್ನೇಹಿತರೆ. ನಾನು ಮಾಡಿದ್ದೇನಪ್ಪ ಆ ಥರ, ಆ 20 ನಿಮಿಷದ ಅವಧಿಯಲ್ಲಿ ಕ್ವಶನ್ ಪೇಪರ್ ಏನಿತ್ತಲ್ಲ ರಿಟರ್ನ್ ಎಕ್ಸಾಮ, ಅದರಲ್ಲಿ ನನಗೆ ಯಾವ್ಯಾವ ಬರ್ತದಲ್ಲ, ಯಾವ ಕ್ವಶನ್ಗಳು ಈಸಿ ಆಗಿದಾವೆ ಅವುಗಳನ್ನೆಲ್ಲ ರಫ್ ಪೇಜಿನಲ್ಲಿ, ಅಂದರೆ ಕ್ವಶನ್ ಪೇಪರ್ದ ಕೊನೆಯ ಭಾಗದ ರಫ್ ಪೇಜಿನಲ್ಲಿ ಸ್ಪೀಡಾಗಿ ಬರೆದ್ಬಿಟ್ಟೆ. ನಿಮ್ಗೆ ಹೇಳಬೇಕಂದ್ರೆ 20 ನಿಮಿಷದಲ್ಲಿ ಸುಮಾರು ಒಂದು 25 ಅಂಕಗಳನ್ನ ನಾನು ಬಿಡಿಸಿಬಿಟ್ಟಿದ್ದೆ ಕಚ್ಚಾ ರಫ್ ಪೇಜಿನಲ್ಲಿ. ಅಂದರೆ ಯಾವ್ಯಾವ ಆನ್ಸರ್ಗಳನ್ನ ಬರೀಬೇಕು. ಸೊ ಅವಾಗ 20 ನಿಮಿಷ ಕ್ಲೋಸ್ ಆಯಿತು, 1 ಗಂಟೆ ಆಯಿತು. OMR ಸೀಟನ್ನು ತೊಗೊಂಡ್ರು, ನಮಗೇನು ಕೊಟ್ಟರು, ಆನ್ಸರ್ ಸೀಟನ್ನು ಕೊಟ್ಟರು. ಆನ್ಸರ್ ಸೀಟ್ನಲ್ಲಿ ಏನೂ ಇರೋದಿಲ್ಲ, ಒಂದು ಕನ್ನಡ ಮಾಧ್ಯಮ ಬರೀಬೇಕು, ಒಂದು ರಿಜಿಸ್ಟರ್ ನಂಬರ್ ಬರೀಬೇಕು. ಅದಾದ ನಂತರ ನಾನೇನು ಮಾಡಿದೆ ಅಂದರೆ, ಸ್ಪೀಡಾಗಿ ನಾನೇನು 25 ಅಂಕಗಳನ್ನ ಏನು ಬಿಡಿಸಿಟ್ಟಿದ್ದೆಲ್ಲ ಆ ನಂಬರ್ಗಳನ್ನ ಹಾಕಿ ಅವತ್ತನ್ನು ಸಿಸ್ಟಮ್ಯಾಟಿಕ್ಕಾಗಿ ಬರ್ಕೋತ ಹೋದೆ ಸ್ನೇಹಿತರೆ. ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟಾಗಿ ಸಿಸ್ಟಮ್ಯಾಟಿಕ್ ತೆಗಿತಾ ಬರ್ಕೋತ ಹೋದೆ. ಸೊ ಇದೇನಪ್ಪ ಅಂದ್ರೆ ಎಕ್ಸಾಮ್ನರ್ನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಸ್ಕಿಲ್ಲು. ಸೊ ಆವಾಗ ನಾನು ಸ್ಪೀಡಾಗಿ ಸುಮಾರು 10 ನಿಮಿಷದಲ್ಲಿ 25 ಅಂಕಗಳನ್ನ ಬಿಡಿಸಿಬಿಟ್ಟಿದ್ದೆ. ಯಾಕಂದರೆ ಆಲ್ರೆಡಿ ಅಲ್ಲಿತ್ತು, ಅದು ನೋಡಿ ಸ್ಪೀಡಾಗಿ ಬರೆದುಬಿಟ್ಟೆ. ಕ್ಲಿಯರ್ ಆಯಿತಾ? ಇನ್ನು ಉಳಿದು ಎಷ್ಟು ಹೇಳ್ರಿ, 75 ಅಂಕಗಳು. ನನ್ನ ಕಡೆ ಟೈಮ್ ಎಷ್ಟಿತ್ತಪ್ಪ ಅಂದ್ರೆ ಸುಮಾರು ನೋಡಲಿ 10 ನಿಮಿಷನ ನಾನು ಬರೆದಿದ್ದೆ. 2 ಗಂಟೆ ಇತ್ತು, ಅಂದರೆ ಇನ್ನೂ 110 ನಿಮಿಷ ಇತ್ತು. 110 ನಿಮಿಷದಲ್ಲಿ ನಾನು ಆರಾಮಾಗಿ ಏನು ಮಾಡಿದೆ ಅಂದ್ರೆ ಆನ್ಸರ್ಗಳನ್ನ ಬರೆದಿಟ್ಟೆ ಸ್ನೇಹಿತರೆ. ನನಗೆ ಬಂದಂಥ ಸುಮಾರು ನಾನು 100 ಮಾರ್ಕ್ಸ್ ಅಂತ ಏನು ಪ್ರಶ್ನೆ ರಿಟರ್ನ್ ಐತಲ್ಲ, ಸುಮಾರು 93-95ರವರೆಗೆ ನಾನು ಏನು ಮಾಡಿದ್ದೆ, ಅಲ್ಲಿ ಏನು ಮಾಡಿದ್ದೆ, ಟಚ್ ಮಾಡಿ ಬಂದಿದ್ದೆ. ಆದರೆ ನಾನು ಮನೆಗೆ ಬಂದು ಚೆಕ್ ಮಾಡಿದಾಗ ಸ್ನೇಹಿತರೆ 3 ರೀತಿ ನಾನು ಪೇಪರ್ ಚೆಕ್ ಮಾಡಿದ್ದೆ. ನನ್ನ ಪೇಪರನ್ನು ಯಾವ ರೀತಿ, ಅತಿ ಸರಳವಾಗಿ ಚೆಕ್ ಮಾಡಿದ್ದು, ಒಂದು ಮೀಡಿಯಮ್ ಚೆಕ್ಕು, ಇನ್ನೊಂದು ಸ್ಟ್ರಿಕ್ಟ್ಲಿ ಚೆಕ್ಕು ಅಂತಂದು 3 ರೀತಿ ಚೆಕ್ ಮಾಡಿದೆ. 3 ರೀತಿ ನಾನು ಮಾಡಿದ್ದೇನಪ್ಪ ಅಂದ್ರೆ 100ಕ್ಕೆ
100ಕ್ಕೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ. 100ಕ್ಕೆ ನಂಗೆ ಮಾರ್ಕ್ಸ್ ಎಷ್ಟು ಬಂದಿದ್ದು ಅನ್ನೋದು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಾನು ಸರಳವಾಗಿ ಮಾಡಿದಾಗ 100ಕ್ಕೆ 87 ಅಂಕಗಳನ್ನ ಕೊಡಬೇಕಾಗಿತ್ತು ಅವರು. ಸರಳವಾಗಿ ಅಂದ್ರೆ ಅಂದಾಜು ಕರೆಕ್ಟ್ ಇದಾವಪ್ಪ, ನಾವು ಹುಡುಗರಿಗೆ ಯಾವ ರೀತಿ ಚೆಕ್ ಮಾಡ್ತಾವಲ್ಲ ಆ ರೀತಿ 87 ಮಾರ್ಕ್ಸ್ ಬರಬೇಕಾಗಿತ್ತು. ಈ ನೆಕ್ಸ್ಟ್ ಮೀಡಿಯಮ್ ಚೆಕ್ ಮಾಡಿದ್ರು ಹಂಗೂ ಹಿಂಗೂ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಸಹಿತ ಕಂಪಲ್ಸರಿ ಆಗಿ ಬರ್ಬೇಕು ಹೇಳ್ರಿ 70 ಅಂಕಗಳು ಬರಬೇಕು ಸ್ನೇಹಿತರೆ. ಎಷ್ಟು 70 ಅಂಕಗಳು ಬರಬೇಕಂತ ನನ್ನ ವಿಚಾರ. 80 ಅಂಕಗಳು ಬರಬೇಕಂತ ನನ್ನ ವಿಚಾರ. 80. ಇನ್ನು ಪೂರ್ತಿ ಸ್ಟ್ರಿಕ್ಟ್ ಮಾಡಿದರೆ ಎಷ್ಟಪ್ಪ ಅಂದರೆ 70 ಅಂಕಗಳು. ಸೊ ಖಂಡಿತವಾಗಿ ನಾನು ಪಡೆದ ಅಂಕಗಳು ಎಷ್ಟಪ್ಪ ಅಂದ್ರೆ 69. ಅಂದರೆ 100 ಅಂಕಗಳಿಗೆ 69 ಬಿದ್ದು. ಇನ್ನು 50 ಅಬ್ಜೆಕ್ಟಿವ್ ಟೈಪ್ ಇತ್ತಲ್ಲ, ಇಲ್ಲಿ 37 ನಮಗೂ ಕರೆಕ್ಟ್ ಇದ್ದು. 37 ಪರ್ಫೆಕ್ಟ್ ಅಂತ ನನಗೆ ಅನಿಸಿತು, ಬಟ್ ಅಲ್ಲಿ ಕರೆಕ್ಟ್ ಆದದ್ದು 35 ಸ್ನೇಹಿತರೆ. ಹಂಗಾರೆ ಸುಮಾರು 150ಕ್ಕೆ ನಂಗೆ 104 ಅಂಕಗಳು ಏನದಪ್ಪ ಅಂದ್ರೆ ಬಂದು ಸ್ನೇಹಿತರೆ. ಹೈಯೆಸ್ಟ್ ಮಾರ್ಕ್ಸ್ ಇದ್ದು ಸ್ನೇಹಿತರೆ. ನಿಮ್ಗೆ ಗೊತ್ತಿರಲಿ, ನಂದು ಏನಾದರೂ ಡಿಗ್ರಿ ಮಾರ್ಕ್ಸ್ ಹೆಚ್ಚಿಗೆ ಇದ್ದಿದ್ರೆ ಸೊ ಖಂಡಿತವಾಗಿಯೂ ನಮ್ಮ ಚಿಕ್ಕೋಡಿಗೂ ಸಹಿತ ನಾನು ಏನಾಗ್ತಿದ್ದೆ ಹೇಳ್ರಿ ಫಸ್ಟ್ ರ್ಯಾಂಕ್ ಬರ್ತಾಯಿದೆ. 4ನೇ ರ್ಯಾಂಕ್ ಚಿಕ್ಕೋಡಿಗೆ. ಟೋಟಲ್ ಪರ್ಸೆಂಟೇಜ್ ಆದದ್ದು ಎಷ್ಟಪ್ಪ ಅಂದ್ರೆ 77 ಸ್ನೇಹಿತರೆ. ನನ್ನ 1ನೇ ರ್ಯಾಂಕ್ ಎಟ್ಟಿತ್ತಪ್ಪ ಅಂದ್ರೆ 79 ಇತ್ತು. ಸೆಕೆಂಡ್ ರ್ಯಾಂಕ್ 77 ಪಾಯಿಂಟ್ ಸಮಥಿಂಗ, ಥರ್ಡ್ ರ್ಯಾಂಕ್ 77 ಪಾಯಿಂಟ್ ಸಮಥಿಂಗ, ನಂದು 4th ರ್ಯಾಂಕ 77 ಪಾಯಿಂಟ್ ಸಮಥಿಂಗ್ ಇತ್ತು. ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ. ಸೊ ನಾನು ಚಿಕ್ಕೋಡಿಗೆ 4ನೇ ರ್ಯಾಂಕ್ ಬಂತೆ. ನಾನ್ ಎಚ್ ಕೆ ಸಹಿತ ರಾಯಚೂರು ಜಿಲ್ಲೆಗೆ ಬರೆದಿದ್ದೆ. ಸೊ ಅಲ್ಲಿ ನಂದು ಫಸ್ಟ್ ರ್ಯಾಂಕ್ ಬಂತು ಸ್ನೇಹಿತರೆ. 1ನೇ ರ್ಯಾಂಕ್ ಅಲ್ಲಿ 78 ಆಗಿತ್ತು. ಯಾಕಂದರೆ ಫಸ್ಟ್ ಇಲ್ಲಿ ಚಿಕ್ಕೋಡಿಗೆ ಬರೆದಿದ್ದೆ, ಒಂದು ಸ್ವಲ್ಪ ನಾಲೆಜ್ ಬಂದಿತ್ತು. ಅಲ್ಲೇನಾಯಿತು ಮತ್ತಷ್ಟು ಹೆಚ್ಚು ನಂಗೆ ಏನಾಯಿತು ಇಂಪ್ರೂವ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಅಲ್ಲಿ 78 ಆಯಿತು. ಸೊ ಅಲ್ಲಿ ಜಿಲ್ಲೆಗೆ ಏನಾಯ್ತಪ್ಪ ಅಂದ್ರೆ ಫಸ್ಟ್ ಗೊತ್ತು. ನಿಮ್ಗೆ ಗೊತ್ತಿರಲಿ, ರಾಯಚೂರು ಜಿಲ್ಲೆಗೆ ಸೀಟ್ ಇರೋದು ಎಷ್ಟು ಹೇಳ್ರಿ 72 ಸೀಟ್ ಇದ್ದು ಸ್ನೇಹಿತರೆ. ಎಷ್ಟಿದ್ದು ಹೇಳ್ರಿ 72 ಸೀಟ್ ಇದ್ದು. 72ಕ್ಕೆ ಸುಮಾರು ಒಂದು 4000 ಜನ, ಅಲ್ಲಿ 72ಕ್ಕೆ ಸುಮಾರು ಒಂದು 1200-1500 ಜನ ಎಕ್ಸಾಮ್ ಬರ್ದು. ಸೊ ಅಲ್ಲಿ ನಂದು ಏನಾಯ್ತು ಹೇಳ್ರಿ ಫಸ್ಟ್ ರ್ಯಾಂಕ್ ಬಂತು. ಚಿಕ್ಕೋಡಿಗೂ ಸುಮಾರು ಒಂದು 900 ಜನ ಎಕ್ಸಾಮ್ ಬರೆದ್ರು. ಸೊ ಚಿಕ್ಕೋಡಿಗೆ ನಂದು ಎಷ್ಟು ಬಂತು ಹೇಳ್ರಿ 4th ರ್ಯಾಂಕ್ ಬಂತು. ಜಿ ಕೆ ಪೇಪರ್ನಲ್ಲಿ ಸುಮಾರು ಜಿ ಕೆ 150 ಮಾರ್ಕ್ಸ್ ಇರ್ತದೆ, ಕನ್ನಡ ಇರ್ತದೆ, ಇಂಗ್ಲೀಷ್ ಇರುತ್ತೆ, ಎಲ್ಲ ಗ್ರಾಮರ್ ಇರುತ್ತೆ ಸ್ನೇಹಿತರಲ್ಲಿ. ಮೆಥಡಾಲಜಿ ಯಾವುದೂ ಇರೋದಿಲ್ಲ. ಕನ್ನಡ, ಇಂಗ್ಲೀಷು, ಸೈಕಾಲಜಿ 50 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಜಿ ಕೆ 25 ಮಾರ್ಕ್ಸ್ ಇರುತ್ತೆ. ಹೆಲ್ತ್ ಎಜುಕೇಷನ, ಕಂಪ್ಯೂಟರ್ ಎಜುಕೇಷನ, ಮಾರಲ್ ಎಜುಕೇಷನ ಟೋಟಲ್ ಕೂಡ 150 ಇರ್ತದೆ. ಇಲ್ಲಿ ನಂಗೆ 108 ಅಂಕಗಳು ಬಂದಿದ್ದು ಸ್ನೇಹಿತರೆ. ಇಲ್ಲಿ 108, ಅಲ್ಲಿ 104. ನೆಕ್ಸ್ಟ್ ಕನ್ನಡ 3ನೇ ಪೇಪರ್ ಕನ್ನಡ. ನಮ್ಮ ಸೈನ್ಸ್ ಅಭ್ಯರ್ಥಿಗಳಿಗೆ ಕನ್ನಡ ರಿಟರ್ನ್ ಎಕ್ಸಾಮ್ ಇರುತ್ತೆ, ಈಸಿಯಾಗಿರುತ್ತೆ ಸ್ನೇಹಿತರೆ. ಸುಮಾರು 7ನೇ ತರಗತಿ ವಿದ್ಯಾರ್ಥಿ ಸಹಿತ ಆ ಪರೀಕ್ಷೆ ಏನು ಮಾಡೋದು ಹೇಳ್ರಿ ಬಿಡಿಸ್ಬೋದು. ಆ ರೀತಿ ಏನಾಗಿರ್ತದೆ ಅಂದರೆ ಪರೀಕ್ಷೆ ಇರ್ತಾ ಇದೆ. ಸೊ ಆ 7ನೇ ತರಗತಿ ಸಹಿತ ವಿದ್ಯಾರ್ಥಿ ಬಿಡಿಸುವಂಥ ಒಂದು ಕನ್ನಡ ಪರೀಕ್ಷೆ ಇರ್ತದೆ. ಅಲ್ಲಿ ನಂಗೆ 95 ಅಂಕಗಳು ಬಂದಿದ್ದು. ಅಲ್ಲಿ 100ಕ್ಕೆ 60 ಅಂಕಗಳು ಬೀಳಬೇಕು, ಬಟ್ ನಾನು ಪಡೆದಿದ್ದು 95. ಹೀಗಾಗಿ ಸಿ ಇ ಟಿಯಲ್ಲಿ ಹೆಚ್ಚಿನ ಅಂಕಗಳನ್ನ ನಾನೇನು ಮಾಡಿದೆ ಹೇಳ್ರಿ ಪಡ್ಕೊಂಡೆ. ಸೊ ಅಂಕಗಳನ್ನ ಪಡಲಿಕ್ಕೆ ಏನಪ್ಪ ಅಂದ್ರೆ ಹ್ಯಾಂಡ್ ರೈಟಿಂಗ್ ಭಾಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ನನಗೆ ಹ್ಯಾಂಡ್ ರೈಟಿಂಗ್ ನಾನು ಚೆನ್ನಾಗಿರೋದರಿಂದ ನಾನೇನು ಮಾಡಿದೆ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಇನ್ನೊಂದು ವಿಶೇಷತೆ ಹೇಳಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ನನ್ನ ಪ್ರಕಾರ ಸ್ಟ್ರಿಕ್ಟ್ಲಿ ಎಕ್ಸಾಮ್ಗಳು ಚೆಕ್ ಆಗ್ತಾ ಇದ್ದಾವೆ. ಯಾಕಂದರೆ ಶಿಕ್ಷಕರ ಪೇಪರ್ ಆಗಿರೋದ್ರಿಂದ ಕಂಪಲ್ಸರಿಯಲ್ಲಿ ಶಿಸ್ತು ಮತ್ತು ವ್ಯವಸ್ಥಿತವಾದಂಥ ಉತ್ತರಗಳನ್ನ ಅವರು ಬಯಸ್ತಾ ಇದ್ದರು. ಸೊ ನಾವಿಲ್ಲಿ ಸ್ಟೆಪ್ ವೈಸ್ ಮಾರ್ಕ್ಸ್ಗಳನ್ನ ಕೊಡೋದಿಲ್ಲ ಸ್ನೇಹಿತರೆ, ನೆನ್ಪಿಟ್ಕೋರಿ. ಸ್ಟೆಪ್ ವೈಸ್ ಮಾರ್ಕ್ಸ್ಗಳನ್ನ ಕೊಡೋದಿಲ್ಲ. ಒಂದು ವೇಳೆ ಕೊಟ್ಟರು ಸಹಿತ ಏನಾಗಿರ್ತಪ್ಪ ಅಂದರೆ ಅದು ಅರ್ಧ ಕರೆಕ್ಟ್ ಇರಬೇಕು. ಅರ್ಧ ಮುಂದೆ ನೀವೇನಾದರೂ ತಪ್ಪಲ್ಲಿ ಬಿಡಿಸಿದ್ದೆ ಆದರೆ ಅದೇನು ಹೇಳ್ರಿ ರಾಂಗ್ ಅದು. ನೀವೇನಾದರೂ ಅರ್ಧ ಬಿಡಿಸಿ ಅಲ್ಲಿ ಗ್ಯಾಪ್ ಬಿಟ್ಟಿರಿ ಅಂದರೆ ಅದಕ್ಕೆ ಏನಾಗ್ತದೆ ಹೇಳ್ರಿ ಮಾರ್ಕ್ಸ್ ಕೊಡುವಂಥ ಚಾನ್ಸ್ ಇದೆ. ಬಟ್ ನೀವು ಅರ್ಧ ಕರೆಕ್ಟ್ ಬಿಡಿಸಿ ಆಮೇಲೆ ಉತ್ತರ ತಪ್ಪು ಮಾಡಿರಿ ಅಂದ್ರೆ ಅದೇನು ಹೇಳ್ರಿ ತಪ್ಪು. ನಿಮ್ಮ ಉತ್ತರ ಏನಾಗಿರ್ತದೆ ಹೇಳ್ರಿ ತಪ್ಪಾಗಿರ್ತದೆ ಸ್ನೇಹಿತರೆ. ಮತ್ತು ಅವ್ರು ಎಷ್ಟು ಕೇಳಿರ್ತಾರಲ್ಲ ಆನ್ಸರ್ ಅಷ್ಟೇ ನಾವು ಕೊಡಬೇಕು. ಈಗ ಉದಾಹರಣೆ ಏನು ಮಾಡಿರ್ತಾರಪ್ಪ ಆ ಥರ ಕೆಲವೊಂದು ಏನು ಮಾಡಿರ್ತಾರೆ ಅಂದರೆ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. 2 ಶ್ರವಣಾತೀತ ತರಂಗಗಳ 2 ಉಪಯೋಗಗಳು ಬರೀ ಅಂತ ಒಂದು ಪ್ರಶ್ನೆ ಇತ್ತು. ಅಲ್ಲಿ ನಾವು ಏನು ಮಾಡಬೇಕು 3 ಉತ್ತರಗಳನ್ನ ಬರೀಬೇಕು. 3 ಉಪಯೋಗ. ಯಾಕೆ ಒಂದು ತಪ್ಪಾದರೂ ಸಹಿತ ಏನಾಗಿರಬೇಕು, ಒಂದು ಈಜಿ, ಒಂದು ಕರೆಕ್ಟಾಗಿರಬೇಕು. ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ. ಹಾಗಾಗಿ ಸರಿಯಾದ ಉತ್ತರಗಳು ಯಾವ ಇರ್ತಾವಲ್ಲ, ಯಾವ ಪರ್ಫೆಕ್ಟ್ ಆನ್ಸರ್ ನಮಗೆ ಗೊತ್ತಿರ್ತದಲ್ಲ, ಸೊ ಅವುಗಳನ್ನ ನಾವು ಮೊದಲು ಏನು ಮಾಡಬೇಕಂದ್ರೆ ಬಿಡಿಸ್ಬೇಕಾಗ್ತದೆ. ಯಾಕಂದರೆ ಎಕ್ಸಾಮ್ನವ್ರಿಗೆ ಚೆಕ್ ಮಾಡುವಾಗ ಎಲ್ಲ ಸರಿ ಆಗ್ತಿರಬೇಕು. ಅಂದ್ರೆ ಅವ್ನಿಗೆ ಏನು ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ. ಕ್ಲಿಯರ್ ಆಯ್ತಲ್ಲ ರೀ. ನಾವು ಮೊದಲೇ ಏನಾದರೂ ತಪ್ಪು ಬರೆದಿದ್ದೆ ಆದರೆ ಅವ್ನ ಮೂಡ್ ಏನಾಗ್ತದೆ ಆಫ್ ಆಗಿಬಿಡ್ತದೆ. ನಾವು ಮುಂದೆ ಏನಾದರೂ ಕೆಲವೊಂದು ತಪ್ಪು ಹಾಕಿ ಮುಂದೆ ಉತ್ತರ ಕರೆಕ್ಟ್ ಬರೆದ್ರೂ ಸಹಿತ ಅವೇನಾಗ್ತಾವ್ರಿ ಕೆಲವೊಮ್ಮೆ ಮಿಸ್ಟೇಕಾಗಿ ರಾಂಗ್ ಮಾಡಿಬಿಡ್ತಾರೆ ಅವರು. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಆಲ್ಮೋಸ್ಟ್ ಮೊದಲಿಗೆ ಅದು ಎಷ್ಟನೇ ಕ್ವಶನ್ ಇರಲಿ ಸುಮಾರು 51ನೇ ಕ್ವಶನ್ ಹಿಡ್ಕೊಂಡು 91, 94 ತನಕ ಪ್ರಶ್ನೆಗಳಿರ್ತಾವೆ. 2 ಅಂಕದ ಪ್ರಶ್ನೆಗಳಿರ್ತಾವೆ, 3 ಅಂಕದ ಪ್ರಶ್ನೆಗಳಿರ್ತಾವೆ, 4 ಅಂಕದ 5 ಅಂಕದ ಪ್ರಶ್ನೆ ಇರ್ತಾವೆ. 2017 4 ಅಂಕದಿದ್ದು, 2015 19 5 ಅಂಕದ ಪ್ರಶ್ನೆಗಳಿದ್ದು ಸ್ನೇಹಿತರೆ. ಹಾಗಾದರೆ ಅವು ಎಷ್ಟೇ ಅಂಕಗಳಿದ್ದರೂ ಸಹಿತ ಪರವಾಗಿಲ್ಲ. ನಿಮಗೆ ಯಾವುದು ಕ್ವಶನ್ ಬರ್ತದೆ ಪರ್ಫೆಕ್ಟಾಗಿ ಆ ನಂಬರ್ ಹಾಕಬೇಕು. ಆ ನಂಬರ್ ಮುಂದೆ ಉತ್ತರನ ಬರೆಯುವಂಥ ಕೆಲಸ ನೀವು ಮಾಡಬೇಕು. ಯಾಕಂದರೆ ಫಸ್ಟ್ ನಾವು ಪರ್ಫೆಕ್ಟಾಗಿ ಬರದೇ ಇದ್ದರೆ ನಮ್ಮಲ್ಲೇ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ. ಸೊ ನಾವು ಟೈಮನ್ನು ವೇಸ್ಟ್ ಮಾಡೋಂಗಿಲ್ಲ. ಅದು ಯಾವುದು ನಮ್ಗೆ ಯಾವುದು ಈಜಿ ಐತೆ ಅದನ್ನು ಅಷ್ಟೇ ಕ್ವಶನ್ ನೋಡಿದೆ. ಎಲ್ಲ ಕ್ವಶನ್ ಓದೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೀವೇನಾದರೂ ಕ್ವಶನ್ ಪೇಪರ್ ಕ್ಲಿಯರಾಗಿ ಓದ್ರಿ ಅಂದರೆ ನೀವು ಮೆಂಟಲ್ ಏನಾಗ್ತದೆ ಅಂದರೆ ಪ್ರೆಷರ್ ಬೀಳ್ತಾ ಇದೆ.
ಸೊ ಅದರಲ್ಲಿ ಯಾವ್ದಾದ್ರು ಒಂದು ಪಾಠ ಮಿಸ್ ಆಗಿ ಹೋಗಿತ್ತಪ್ಪ ಅಂದ್ರೆ ಅದೇ ಪಾಠದ ಕ್ವಶನ್ ಬಂದಿದ್ದರೆ ಇಡೀ ಬಂದದ್ದು ಉತ್ತರ ಎಲ್ಲ ಮಿಸ್ ಆಗಿಬಿಡ್ತಾ ಇದ್ದಾವೆ. ಹಾಗಾಗಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ ನಿಮಗೆ ಯಾವ ಈಜಿ ಇದಾವೆ, ಯಾವ ಪರ್ಫೆಕ್ಟ್ ಆಗಿದಾವಲ್ಲ, ಸೊ ಅವುಗಳನ್ನ ಏನು ಮಾಡಿರಿ ಅಂದ್ರೆ ನೀವು ಮೊದಲು ರಿಟರ್ನ್ ಆಗಿ ಬರೆದು ಬಿಡ್ರಿ ಉತ್ತರ ಪತ್ರಿಕೆಯಲ್ಲಿ. ಅವುಗಳನ್ನ ಮೊದಲು ಬರಿಬೇಕಾಗ್ತದೆ. ಒಂದು ವೇಳೆ ಅದನ್ನು ನೀವು ಏನಾದರೂ ಬರೆದಿದ್ದರೆ ನಿಮ್ಮ ಕಾನ್ಫಿಡೆನ್ಸನ್ ಹೆಚ್ಚಾಗ್ತದೆ. ಯಾಕಂದರೆ ಈಜಿ ಇದ್ದದ್ದು ಮೊದಲು ಬರೆದು ಅಂದರೆ ನಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ, ವಿಶ್ವಾಸ ಹೆಚ್ಚಾಗ್ತದೆ. ಆವಾಗ ಬರೆದಿರ್ತಕ್ಕಂಥ ಕ್ವಶನ್ಗಳು ಸಹಿತ ಏನಾಗ್ತಂದ್ರೆ ಬರ್ತಾ ಇದ್ದಾವೆ. ನೆನ್ಪಿಟ್ಕೊರಿ ಸ್ನೇಹಿತರೆ, ಮೊದಲು ನೀವು ಮಾಡಬೇಕಾಗಿರೋದು ಏನಪ್ಪ ಆ ಥರ ಈಜಿದ್ದು ಕ್ವಶನನ್ನು ಬಿಡಿಸ್ಬೇಕು. ಆಮೇಲೆ ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಕ್ವಶನನ್ನು ಬಿಡಿಸ್ಬೇಕು. ಆಮೇಲೆ ಲಾಸ್ಟ್ಗೆ ಏನಿರ್ತಾವಪ್ಪ ಅಂದ್ರೆ ಬರದೇ ಇರ್ತಕ್ಕಂಥ ಕ್ವಶನ್ಗಳು ಇರ್ತಾವೆ, ಅವುಗಳನ್ನ ಏನು ಮಾಡೋದಪ್ಪ ಅಂದರೆ ನಮ್ಮ ಟೈಮ್ ತೊಂದು ಬಿಡಿಸ್ಬೇಕಾಗ್ತದೆ. ಸೊ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಇರಬೇಕು, ಸ್ಪೀಡ್ ಹ್ಯಾಂಡ್ ರೈಟಿಂಗ್ ಇರಬೇಕು ಸ್ನೇಹಿತರೆ. ಇಲ್ಲಿ ಇನ್ನೊಂದು ವಿಶೇಷತೆ, ಫಸ್ಟ್ ಈಜಿದ್ದು ಬಿಡಿಸ್ರಿ. 2 ಅಂಕ ಇರಲಿ, ಅದು 3 ಅಂಕ ಇರಲಿ, ಅದು 5 ಅಂಕ ಇರಲಿ, ಆ ಥರ ಈಜಿ ಇದ್ದದ್ದು ಪೆಲ್ಲ ಬಿಡಿಸ್ರಿ. ಕೆಲವೊಂದು ಹೆಂಗಿರ್ತಾವಪ್ಪ ಅಂದ್ರೆ ಕೆಲವೊಂದು ಪ್ರಶ್ನೆ ಈ ರೀತಿ ಸ್ನೇಹಿತರೆ, ಕಾಲರಾ ರೋಗ ಮತ್ತು ಟೈಫಾಯ್ಡ್ ರೋಗ ಇವು ಕಾರಣವಾದಂಥ ಬ್ಯಾಕ್ಟೀರಿಯಾಗಳು ಯಾವುವು? ಈಜಿ, 2 ಅಂಕ ಈಜಿ, ಮುಗೀತು. ಅನಂತ ದೂರದಲ್ಲಿದ್ದಾಗ ನಿಮ್ನ ದರ್ಪಣದ ಪ್ರತಿಬಿಂಬ ಯಾವ ರೀತಿ ಇರ್ತದೆ. ನೆಕ್ಸ್ಟ್ ಎಪ್ನ ಸ್ಥಾನದಲ್ಲಿದ್ದಾಗ ಎಪ್ನ ಸ್ಥಾನದಲ್ಲಿದ್ದಾಗ ವಸ್ತು ನಿಮ್ನ ದರ್ಪಣದಲ್ಲಿ ಯಾವ ಪ್ರತಿಬಿಂಬನೂ ಉಂಟು ಮಾಡ್ತದೆ. ಸಿಂಪಲ್, 2 ಮಾರ್ಕಸ್ಗೆ 2 ಅಂಕ ಆರಾಮಾಗಿ ಪಡಿತಾವೆ. ಶ್ರವಣಾತಿ ತರಂಗಗಳ ಉಪಯೋಗಗಳನ್ನ ಬರೀರಿ, 2 ಉಪಯೋಗಗಳನ್ನ ಬರೀರಿ ಅಂತ ಒಂದು ಪ್ರಶ್ನೆ ಇತ್ತು. ಸಿಂಪಲ್ಲಾಗಿ ಬರೀರಿ. ನಾನು ಮೊದಲು ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ, ವಿಜ್ಞಾನದಾಗ ಒಂದು 3 ಅಥವಾ 4 ವ್ಯತ್ಯಾಸಗಳು ಇರ್ತಾವೆ ಸ್ನೇಹಿತರೆ. ವ್ಯತ್ಯಾಸಗಳನ್ನು ಬರೀರಿ, ನೆನ್ಪಿಟ್ಕೊರಿ. ವ್ಯತ್ಯಾಸಗಳು ಭಾರಿ ಇಂಪಾರ್ಟೆಂಟ್. 2 ಅಂತೂ ಫಿಕ್ಸ್ ಬೀಳತ್ತವು, ಅವತ್ತು ಮೊದಲು ಬರೆಯೋದು ನಾವು. ಯಾಕೆ ಅವು ನಮಗೆ ಈಜಿ ಮತ್ತು ಪಕ್ಕಾ ಮಾರ್ಕ್ಸ್ಗಳನ್ನು ಸಿಗ್ತಕ್ಕಂಥ ಪ್ರಶ್ನೆಗಳವ. ಉದಾಹರಣೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವಿನ ವ್ಯತ್ಯಾಸಗಳು, ಸಾವಯವ ವಸ್ತುಗಳು ನಿರವಯವ ವಸ್ತುಗಳು ವ್ಯತ್ಯಾಸಗಳು, ಯುಕ್ಯಾರಿಯೋಟ ಪ್ರೋಕ್ಯಾರಿಯೋಟ್ ನಡುವಿನ ವ್ಯತ್ಯಾಸಗಳು. ಇಂಥ ವ್ಯತ್ಯಾಸಗಳನ್ನು ಸಹಿತ ನೀವು ಪ್ರಾಕ್ಟೀಸ್ ಮಾಡಿ, ಅವು ನಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗ್ತಾ ಇದ್ದಾವೆ. ಕ್ಲಿಯರ್ ಆಯ್ತಲ್ರಿ? ಇಂಥ ಉತ್ತರವನ್ನು ನಾವು ಮೊದಲೇನು ಮಾಡಬೇಕು, ಬರಿಬೇಕು. ಅಂದರೆ ನಮಗೆ ಯಾವ ಈಜಿ ಇದಾವೆ ಮತ್ತು ಆ ಪ್ರಶ್ನೆಯಲ್ಲಿ ನಮಗೆ ಪರ್ಫೆಕ್ಟ್ ಆನ್ಸರ್ ಯಾವ್ದು ಗೊತ್ತಿಲ್ಲ, ಸೊ ಅವುಗಳನ್ನ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಬರಿಬೇಕಾಗ್ತದೆ ಸ್ನೇಹಿತರೆ. ಆದ್ದರಿಂದ ನಾವು ಈ ರೀತಿ ಬರೆದಿದ್ದೆ ಆದರೆ ಸೊ ಖಂಡಿತವಾಗಿ ನಾವೇನು ಮಾಡ್ತೇವೆ ಆರಾಮಾಗಿ ಅಂಕಗಳನ್ನ ಪಡಿಬೋದು. ಇಲ್ಲಿ ಮೊದಲು ಗಣಿತ ಬಿಡಿಸ್ಬೇಕು, ಮೊದಲ ವಿಜ್ಞಾನವನ್ನು ಬಿಡಿಸ್ಬೇಕು, ಯಾವುದೇ ರೀತಿ ನಿರ್ಬಂಧ ಇರುವುದಿಲ್ಲ. ನಿಮಗೆ ಯಾವುದು ಈಜಿ ಇದೆ ಸೊ ಅವುಗಳನ್ನು ನೀವೇನು ಮಾಡಬೇಕಂದ್ರೆ ಬಿಡಿಸುವಂಥ ಕೆಲಸ ಮಾಡಲೇಬೇಕು. ಸೊ ನೆನಪಾಯ್ತಲ್ಲ ಸ್ನೇಹಿತರೆ, ಟೈಮ್ ಭಾಳ ಇಂಪಾರ್ಟೆಂಟ್ ಇರ್ತಾ ಇದೆ. ಕೇವಲ 2 ಗಂಟೆಯಲ್ಲಿ 100 ಅಂಕದ ಪ್ರಶ್ನೆಗಳನ್ನ ಬರೆಯೋದ್ರಿಂದ ಮೆಂಟಲಿ ಪ್ರೆಷರ್ ಆಗಬಾರ್ದು. ಈಜಿ ಕ್ವಶನ್ಗಳನ್ನ ನಾವೇನು ಮಾಡಬೇಕು, ಟಚ್ ಮಾಡಬೇಕು. ಯಾಕಂದರೆ ಕೆಲವೊಂದು ನಿಮಗೆ ಇಂಟ್ರೆಸ್ಟ್ ಟಾಪಿಕ್ಗಳು ಇರ್ತಾವೆ. ಶಬ್ದ ಪಾಠ ಆಗಿರ್ಬೋದು, ಅಥವಾ ಶ್ರೇಣಿ ಪಾಠ ಆಗಿರ್ಬೋದು, ಮೊಸರು ಪಾಠ ಆಗಿರ್ಬೋದು, ಅಥವಾ ಬೆಳಕು ಪಾಠ ಆಗಿರ್ಬೋದು. ಆ ಪಾಠಗಳಲ್ಲಿ ಆ ಪ್ರಶ್ನೆಗಳು ಬಂದಿರ್ತಾವೆ. ಅವುಗಳನ್ನ ಮೊದಲು ನೀವೇನು ಮಾಡಬೇಕು, ಬಿಡಿಸ್ಬಿಡಬೇಕು, ಈಸಿಯಾಗಿ ಬಿಡಿಸ್ಬಿಡಬೇಕು. ಈ ರೀತಿ ನೀವೇನು ಮಾಡಬೇಕು ಅಂದ್ರೆ ಸ್ಕಿಲ್ಗಳನ್ನು ಯೂಸ್ ಮಾಡಲೇಬೇಕು ಸ್ನೇಹಿತರೆ. ಯಾಕಂದರೆ ಅವಕಾಶಗಳು ಒಮ್ಮೆ ಸಿಗ್ತಾ ಇದ್ದಾವೆ. ಈ ಎಲ್ಲ ಟ್ರಿಕ್ಸ್ಗಳನ್ನ ನೀವೇನಾದರೂ ಯೂಸ್ ಮಾಡ್ಕೊಂಡಾದರೆ ನೀವು ಸಹಿತ ನನ್ನ ಹಾಗೆ ಸರ್ಕಾರಿ ಶಿಕ್ಷಕರಾಗಲು ಯಾವುದೇ ರೀತಿಯ ಸಂದೇಹ ಇಲ್ಲ. ಸೊ ಇವತ್ತು ನಾನು ಸರ್ಕಾರಿ ಸೇವೆಯಲ್ಲಿ ಇರಲಿಕ್ಕೆ ಕಾರಣ ಏನಪ್ಪ ಅಂದರೆ ನಾನು ಮಾಡಿದಂಥ ಈ ಎಲ್ಲ ಪ್ರಯತ್ನಗಳು ಸ್ನೇಹಿತರೆ. ಈ ಪ್ರಯತ್ನ ಒಂದಲ್ಲ ಒಂದಿನ ಬರೋದಿಲ್ಲ, ಒಂದು ದಿನಕ್ಕೆ ಬರೋದಿಲ್ಲ. ಸೊ ಇದ್ರ ಹಿಂದೆ ಭಾಳಷ್ಟು ಪರಿಶ್ರಮ ಇರ್ತದೆ. ಸೊ ಹುಚ್ಚಿರಬೇಕು, ಕಲಿಯುವ ಆಸೆ ಇರಬೇಕು, ಕಲಿಯುವ ಛಲ ಇರಬೇಕು, ಕಲಿಯುವ ಹುಚ್ಚಿರಬೇಕು ನಿಮ್ಮಲ್ಲಿ. ಸೊ ಏನೇ ಬರಲಿ ನಾನೇನು ಮಾಡಬೇಕು, ಸ್ಟಡಿ ಮಾಡಬೇಕು. ಸ್ನೇಹಿತರೆ, ನಾನು ಸಹಿತ ಒಂದು ಬಡತನ ಕುಟುಂಬದಿಂದ, ಹಳ್ಳಿ ಕುಟುಂಬದಿಂದ ಬಂದವನು. ಆದರೆ ಇವತ್ತು ಒಂದು ಸರ್ಕಾರಿ ಸೇವೆಯಲ್ಲಿ ಇದ್ದೇನೆ ಅಂದರೆ ಇದಕ್ಕೆ ಕಾರಣ ಪ್ರಯತ್ನ. ನನ್ನದು ಅಂತಂದು ಹೇಳ್ತಾ ಇಲ್ಲ, ನನ್ನ ಥರ ನೀವು ಸಹಿತ ಆಗಿ, ನೀವು ಸಹಿತ ಸರ್ಕಾರಿಯಲ್ಲಿ ಸೇವೆಯನ್ನು ಸಲ್ಲಿಸಲು ಬನ್ನಿ ಅನ್ನುವಂಥ ಆಸೆಯೊಂದಿಗೆ ನನ್ನ ಒಂದು ಕೆಲವೊಂದು ಮನಸ್ಸಿನ ಆಸೆಗಳನ್ನು, ಮನಸ್ಸಿನ ಕೆಲವೊಂದು ಭಾವನೆಗಳನ್ನ ನಿಮ್ಮ ಮುಂದೆ ಏನು ಮಾಡಲಿಕ್ಕೆ ಹಂಚಿಕೊಳ್ಳಲು ಇಷ್ಟಪಡ್ತಿದ್ದೀನಿ ಹೊರತು ಮತ್ತೆ ಯಾವುದೇ ಕಾರಣಕ್ಕೂ ಅಲ್ಲ. ಸೊ ಹಾಗಾಗಿ ನೀವು ಮಾಡಬೇಕಾದ ಒಂದು ಪ್ರಮುಖ ಅಂಶನೇ ಏನಪ್ಪ ಆ ಥರ, ಇವತ್ತಿನಿಂದ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಡಿ ಏನಾಗಿರಬೇಕು, ಸ್ಮಾರ್ಟ್ ಆಗಿರಬೇಕು. ಒಂದು ಕಡೆ ನೀವು ಮೆನ್ಷನ್ ನೋಟ್ಸ್ ಎಲ್ಲ ಇರಬೇಕು, ಬೇರೆ ಬೇರೆ ಕಡೆ ಬರೆದಿಡುವುದು ಅಷ್ಟೊಂದು ಸರಿಯಲ್ಲ. ಈಗೇನು ಸಾಕಷ್ಟು ಕ್ವಶನ್ ಪೇಪರ್ಸ್ಗಳಿದಾವೆ, ಮಾಡೆಲ್ ಕ್ವಶನ್ ಪೇಪರ್ ಅದಾವೆ, ಹಲವಾರು ನೋಟ್ಸ್ಗಳಿದಾವೆ, ಹಲವಾರು ನಿಮಗೇನಂದವ್ರೆ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ನೀವು ಆರಾಮಾಗಿ ಏನು ಮಾಡೋದು ಹೇಳ್ರಿ, ಜಾಬನ್ನು ಪಡಿಬೋದು. ಬಟ್ ಮಿಸ್ ಮಾಡ್ಕೋಕೆ ಹೋಗಬೇಡಿ. ಸೊ ನಿಮ್ಮ ಸ್ಕೋರ್ ಕಡಿಮೆ ಇದ್ರೂ ಸಹಿತ ಪರವಾಗಿಲ್ಲ, ಎಲಿಜಿಬಲ್ ಆಗೋದನ್ನು ಮಾತ್ರ ನೆನ್ಪಿಟ್ಕೊರಿ. ಯಾಕಂದರೆ ಪೇಪರ್ 2ನಲ್ಲಿ 75 ಅಂಕಗಳು ಬೀಳಲೇಬೇಕು, ನೆನ್ಪಿಟ್ಕೊರಿ ಸ್ನೇಹಿತರೆ. ಹಾಗಾಗಿ 75 ಅಂಕಗಳು ನಿಮಗೇನಾದರೂ ಪಡೆದುಕೊಂಡಿದ್ದೆ ಆದರೆ ಸೊ ಖಂಡಿತ ನೀವೇನಾದ್ರು ಹೇಳ್ರಿ ಲಿಸ್ಟ್ನಲ್ಲಿ ಇರ್ತಾ ಇದ್ದಾರೆ. ಆದರೆ ಇವತ್ತು ಎಲ್ಲರಿಗೂ ಅವಕಾಶ ಕೊಡ್ತಾಯಿದ್ದಾರೆ. BSc, PCM, CBZ, ಕಂಪ್ಯೂಟರ್ ಸೈನ್ಸ್, BE ಎಲ್ಲರಿಗೂ ಅವಕಾಶ ಕೊಡ್ತಾಯಿದ್ದಾರೆ. ಸೊ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಭಾಳಷ್ಟು ಜನ ಹೊರಗೆ ಹೋಗ್ತಾರೆ. BE B.Ed ಕಂಪ್ಲೀಟ್ ಇರೋದಿಲ್ಲ, ಅವರು ಬರೆಯೋದಿಲ್ಲ ಎಕ್ಸಾಮ. CBZ PMCS ಏನಾಗಿರ್ತಾರೋ ಕೆಲವೊಬ್ಬರು TET ಕಂಪ್ಲೀಟ್ ಮಾಡ್ಕೋರಿಲ್ಲ, TET ಎಲಿಜಿಬಲ್ ಇರೋದಿಲ್ಲ. ಹಾಗಾಗಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇದ್ದರೂ ಸಹಿತ ಪ್ರತಿಯೊಬ್ಬರು ಕಾಂಪಿಟೇಟರ್ ಆಗಿರ್ತಾರೆ. ಸೊ ಹಾಗಾಗಿ ನಿಮ್ಮ ಕೆಲಸವನ್ನು ಇವತ್ತು ಮಾಡೋದನ್ನು ಕಲೀರಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಮನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಮನಸ್ಸಿನಿಂದ ಮನಸ್ಸುಪೂರ್ವಕ ಏನು ಮಾಡಿ, ಸ್ಟಡಿಯನ್ನು ಮಾಡಿ. ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಸೊ ನೀವು ಸಹಿತ ಸರ್ಕಾರಿ
ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತೀರಿ ಅನ್ನುವಂಥ ಆಶಾ ಮನೋಭಾವದೊಂದಿಗೆ ಈ ಒಂದು ವಿಡಿಯೋನ ಮಾಡಿದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ತಾವೇ ಸಹಿತ ಸರ್ಕಾರಿಯಲ್ಲಿ ಸೇವೆಯನ್ನು ಸಲ್ಲಿಸಲು ಆದಷ್ಟು ಬೇಗನೆ ಬನ್ನಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಸೊ ತಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.